ಫ್ರೆಂಡ್ಸ್ ನಮಸ್ಕಾರ. ಎಲ್ಲಾ ಕಡೆ ಚರ್ಚೆ ಆಗ್ತಿರೋ ವಿಚಾರ ಏನಪ್ಪಾ ಅಂತಂದ್ರೆ ಏನಪ್ಪಾ ಬಿಡದಿ ಟೌನ್ಶಿಪ್ ಪ್ಲಾನಿಂಗ್. ಅಲ್ಲಿ ಸಾವಿರಾರು ಜನ ರೈತರು ಏನ್ ಮಾಡತ್ತಾರ, ಹೋರಾಟ ಮಾಡಾಕತ್ತಾರ. ನಮ್ಮ ಭೂಮಿ ನಮಗಿರ್ಲಿ, ನಾವು ಸರ್ಕಾರ ಕೊಡಂಗಿಲ್ಲ ಅಂತೇಳಿ. ಆದ್ರೂ ಕೂಡ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಏನ್ ಮಾಡತ್ತಪ್ಪ, ಯಾವುದಕ್ಕೂ ಬಗ್ಗಾತಿಲ್ಲ. ನಾವು ಬಿಡದಿ ಟೌನ್ಶಿಪ್ ನ ಮಾಡೇ ಮಾಡ್ತೀವಿ, ಮಾಡೇ ತೀರ್ತೀವಿ. ರೈತರು ನಮಗೆ ಹೊಡೆದ್ರು ಸರಿ, ಬಡದ್ರು ಸರಿ, ಅವರ ಏನಾದ್ರೂ ಸತ್ರು ಸರಿ, ನಾವು ಈ ಕೆಲಸನ ಮಾಡೇ ಮಾಡ್ತೀವಿ ಅಂತೇಳಿ ಯಾಕೆ ಹೇಳಾಕತ್ತಾರ ನಮ್ಮ ಕರ್ನಾಟಕ ರಾಜ್ಯದವರು ಅಂತಂದ್ರೆ, ಸಿಂಪಲ್ ಒಂದೇ ವಿಚಾರ. ಬೆಂಗಳೂರಿನಲ್ಲಿರುವಂತ ಎಲ್ಲಾ ಜನಗಳು ನೆಮ್ಮದಿಯಾಗಿರ್ಲಿ ಅಂತ ಹೇಳಿನ ಬಿಡದಿಯಲ್ಲಿರುವ ಜನಗಳ ನೆಮ್ಮದಿಯನ್ನ ಹಾಳು ಮಾಡುವಂತ ವಿಚಾರ ನಡೆಯತೈತಿ. ಹೌದು, ಯಾಕಪ್ಪ ಅಂತಂದ್ರ ಸಿಂಪಲ್ ಆಗಿ ಎಲ್ಲರಿಗೂ ಗೊತ್ತೈತಿ ಬೆಂಗಳೂರದ ಟ್ರಾಫಿಕ್ ಸಮಸ್ಯೆ ಐತಿ. ಆಮೇಲೆ ಜನದಟ್ಟಣೆ ಜಾಸ್ತಿ ಆಗತೈತಿ. ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ದೇಶಗಳಿಂದ ಇಂಡಿಯಾಗೆ ಬರಾಕತ್ತಾವು, ಸ್ಪೆಷಲಿ ಬೆಂಗಳೂರಿಗೆ. ಯಾಕಪ್ಪ ಅಂತಂದ್ರೆ ಬೆಂಗಳೂರು ಏನೈತಿ, IT ಹಬ್ ಆಗಿರುವಂತಹದ್ದು ನಮ್ಮ ದೇಶದೊಳಗೆ. ಸೊ ಹಿಂಗಿರುವಾಗ ಬೆಂಗಳೂರಿನ ಹೊರವಲಯದಲ್ಲಿ ನಾವು ಎಲ್ಲ ಕಂಪೇರ್ ಮಾಡಿದ್ರೆ, ಬೇರೆ ಬೇರೆ ಊರುಗಳಿಗೆ ಕಂಪೇರ್ ಮಾಡಿದ್ರೆ, ಬಿಡದಿಗೆ ಬೆಂಗಳೂರಿಗೆ ಇರುವಂತಹ ಡಿಸ್ಟೆನ್ಸ್ ಕಡಿಮೆ ಆದ್ಮೇಲೆ ಬಿಡದಿಯಲ್ಲಿ ಏನಾದರೂ ಟೌನ್ಶಿಪ್ ಆದ್ರೆ ಬೆಂಗಳೂರಿಂದ ಬಿಡದಿಗೆ ಈಸಿಯಾಗಿ ರಿಸೋರ್ಸಸ್ ಅವನ್ನೆಲ್ಲ ಕೂಡ ಆರಾಮಾಗಿ ತಲುಪಿಸ್ಬೋದು. ಬಟ್ ಇಲ್ಲಿ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು ಏನಪ್ಪಾ ಅಂತಂದ್ರೆ, ಸರ್ಕಾರ ಏನ್ ಮಾಡ್ತೈತಿ, ಈ ರೈತರ ಕಡೆಯಿಂದ ಜಮೀನನ್ನ ವಶಪಡಿಸ್ಕೊತೈತಿ, ಅದನ್ನ ಡೆವಲಪ್ಮೆಂಟ್ ಮಾಡ್ತೈತಿ, ಅದನ್ನ ಸಸ್ತಾ ರೇಟಿಗೆ ನಾವು ಬೇರೆದವರಿಗೆ ಮಾರ್ತೀವಿ ಅಂತ ಹೇಳಕತ್ತಾರ. ಓಕೆ, ಹಂಗಿತ್ತಂದ್ರ ಬಿಡದಿಯ ಸುತ್ತಮುತ್ತ ಇರುವಂತ ಜಮೀನು ಯಾರ್ಯಾರು ಅದಾವು ಅಂತೇಳಿ ಒಂದು ಡೀಟೇಲ್ಸ್ ಏನೈತಲ್ಲ, ಸರ್ಕಾರ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡ್ಬೇಕು. ಯಾಕಪ್ಪ ಅಂತಂದ್ರ ಒಂದು ಆ, ಬೇರೆಯವರ ಲ್ಯಾಂಡ್ ಒಳಗಡೆ, ಈಗ ನಮ್ಮ ಹುಬ್ಬಳ್ಳಿ ಧಾರವಾಡದಾಗ ಏನಾಗೈತಪ್ಪ ಅಂತಂದ್ರ NH4 ಹೈವೇ ಹೋಗೈತಿ. ಅದಾದ್ಮೇಲೆ ರಿಂಗ್ ರೋಡ್ ಹೈವೇಗಳು ಹೋಗಿದಾವ. ಸೊ ಈ ರಿಂಗ್ ರೋಡ್ ಹೈವೇ ಯಾರ ಜಗದಾಗ ಹೋಗೈತಲ್ಲ, ಯಾರ ಹೊಲದೊಳಗೆ ಹೋಗೈತಲ್ಲ, ಅವ್ರಿಗೇನೋ ಸ್ವಲ್ಪ ಪರಿಹಾರ ಧನ ಸಿಕ್ತು. 1 ಕೋಟಿ ಸಿಕ್ತೋ, 2 ಕೋಟಿ ಸಿಕ್ತು. ಆದ್ರ ಆ ತಗೊಂಡು ಹೋದ್ರು. ಬಟ್ ಆ ಹೈವೇ ಬಾಜು ಇರುವಂತಹ ಹೊಲ ಏನದಾವಲ್ಲ, ಅದು ಇವತ್ತು 4 ರಿಂದ 5 ಕೋಟಿ ರೂಪಾಯಿ ಬೆಲೆ ಬಾಳ್ದೈತಿ. ಸೊ ಸರ್ಕಾರದವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ, ಸಿಂಪಲ್ ಆಗಿ ಹೇಳ್ತಾರೆ, ಇಲ್ಲ ನಾವು ಅತಿ ಹೆಚ್ಚು ದುಡ್ಡನ್ನ ಕೊಡ್ತೀವಿ, 2.5 ಕೋಟಿ ರೂಪಾಯಿ 1 ಎಕರೆ ಕೊಡ್ತೀವಿ ಅಂತ ಹೇಳಕತ್ತಾರ. ಬಟ್ ಆ ಟೌನ್ಶಿಪ್ ಬಿಡದಿ ಒಳಗ್ ಬಿಲ್ಡ್ ಆದ್ಮೇಲೆ ಸುತ್ತಮುತ್ತ ಇರುವಂತ ಜಾಗಕ್ಕೆ ಎಷ್ಟು ಕೋಟಿ ರೂಪಾಯಿ ಬೆಲೆ ಬರ್ತೈತಿ, ಅದನ್ನು ವಿಚಾರ ಮಾಡ್ಬೇಕಲ್ಲ. ಯಾಕಪ್ಪ ಅಂತಂದ್ರೆ ಈಗಿನ ರೈತರು ಯಾರು ಮೊದ್ಲೇಕಿನಂಗಿಲ್ಲ, ಬಂದ್ರೆ ಬಂತು, ಹೋದ್ರು ಹೋತು, ಇದ್ರ ಕೊಟ್ವಿ, ಇಲ್ಲಾಂದ್ರೆ ಮಾರಿದ್ವಿ ಅನ್ನೋಂಗಿಲ್ಲ. ಎಲ್ಲಾರು ಕೂಡ ವಿಚಾರ ಮಾಡ್ತಾರ, ಎಲ್ಲಾರು ಕೂಡ ತಿಳಿದವ್ರ ಅದಾರ. ಫೈನಾನ್ಸ್ ಬಗ್ಗೆ ಆಗಿರ್ಬೋದು, ಆಮೇಲೆ ಲೋನ್ ಬಗ್ಗೆ ಆಗಿರ್ಬೋದು. ಯಾರಿಗೆ ಯಾಕಪ್ಪ ಅಂತಂದ್ರ ಮೊದ್ಲೇಕ 10-15 ಲಕ್ಷ ರೂಪಾಯಿಗೆ ಒಂದು ಹೊಲ ಸಿಗ್ತಾ ಇದ್ವು. ಬಟ್ ಈಗ ಏನಾಗ್ಬಿಟ್ಟದ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಲೇಔಟ್ ಮಾಡತ್ತಾರ. ಒಬ್ಬ ಬಿಲ್ಡರ್ ಬರ್ತಾನ, ಅದು 60-40 ರೇಷಿಯೋ ಇರ್ತೈತಿ. 60% ಸೈಟ್ ನನಗೆ, 40% ಸೈಟ್ ನಿಮಗೆ, ನಿಮ್ದು ನೀವು ಮಾರ್ಕೋರಿ, ನಾವು ಮಾರ್ಕೋರಿ ಅಂತ ಹೇಳೋರು ಅದಾರ. ಮೊದ್ಲ 10, 20, 25 ಲಕ್ಷ ರೂಪಾಯಿ ಹೊಲಕ್ಕೆ ಕೋಟಿಗಟ್ಟಲೆ ಕೊಟ್ಟು ಪರ್ಚೇಸ್ ಮಾಡೋರು ಅದಾರ. ಸೊ ಹಿಂಗಿದ್ದಾಗ ಯಾವ ರೈತ ಆದ್ರೂ ಕೂಡ ಅವ ಬೆಳಿದೇ ಇರ್ಲಿ, ತನ್ನ ಜಮೀನನ್ನ ತನ್ನ ಸ್ವಂತ ಇಚ್ಛೆಯಿಂದ ಅವ್ನ್ ಲುಕ್ಸಾನಾಗಿ ಮಾರಿದ್ರು ಚಿಂತೆ ಇಲ್ಲ. ತನ್ನ ಸ್ವಂತ ಇಚ್ಛೆಯಿಂದ ಮಾರ್ಬೇಕು ಅನ್ಕೋತಾನೋ ಹೊರತು, ಯಾರೋ ಕೇಳ್ತಾ ಇದ್ದಾರ ಕೊಡ್ಲೇಬೇಕು ಅಂತಂದ್ರೆ ಅವ ಯಾವತ್ತೂ ಅದನ್ನ ಒಪ್ಪಂಗಿಲ್ಲ. ಇದ್ರೊಳಗ ಸರ್ಕಾರದಷ್ಟ ತಪ್ಪಂತಾನು ಹೇಳಕ್ ಬರಂಗಿಲ್ಲ. ಯಾಕಪ್ಪ ಅಂತಂದ್ರೆ ಬಿಡದಿ ಸುತ್ತಮುತ್ತ ನೋಡ್ಕೊಂತವ್ರಿ ಸಾವಿರಾರು ಲೇಔಟ್ಗಳಾಗಿದಾವ ಆಲ್ರೆಡಿ. ಒಂದ್ ಕಡೆ ಟ್ಯಾಂಕ್ ಮೇಲೆ ನಿಂತು ನೋಡಾಕತ್ರ ಎಲ್ಲಾ ಕಡೆ ಹಸಿರಿರುವಂತ ಪ್ರದೇಶನ ಕಾಣ್ತೈತಿ, ಇನ್ನೊಂದ್ ಕಡೆ ನೋಡಿದ್ರ ಲೇಔಟ್ಗಳು ಕಾಣ್ತಾವ. ಸೊ ಹಂಗಿರುವಾಗ ಸರ್ಕಾರ ಏನ್ ವಿಚಾರ ಮಾಡಬೇಕು, ಅಲ್ಲಿರುವಂತ ರೈತರು ಕೊಡ್ತಾರೋ ಇಲ್ಲೋ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲ ನಾವು ಮಾಡೇ ಮಾಡ್ತೀವಿ, ನೀವು ಜಾಗ ಕೊಡ್ಲೇಬೇಕು ಅಂತ ಅನ್ನೋದಾದ್ರ ಇದು ಒಂಥರ ಡಿಕ್ಟೇಟರ್ಶಿಪ್ ತರ ಆಕೇತಿ. ಇನ್ನೊಂದೇನಪ್ಪಾ ಅಂತಂದ್ರ, ಈ ನಾವು ಎಲ್ಲಾ ಜನರಿಗೆ ಪ್ರಾಬ್ಲಮ್ ಆಗತೈತಿ, ನಾವು ಬಿಲ್ಡಿಂಗ್ ಕಟ್ಟಬೇಕು, ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕು, ಮನೆಗಳು ಮಾಡಬೇಕು, ಸೈಟ್ ಮಾಡ್ಬೇಕಂತ ಹೇಳಿ ತಿನ್ನೋ ಹೊಲಗಳನ್ನೆಲ್ಲ ಈ ರೀತಿಯಾಗಿ ಸೈಟ್ ಮಾಡ್ಕೊಂತ ಲೇಔಟ್ ಮಾಡ್ಕೊಂತ ಹೋದ್ರೆ ಎಂಡ್ ಆಫ್ ದ ಡೇ ತಿನ್ನಾಗಿ ಏನು ಉಳಿತೈತಿ ನಮ್ಮ ಕೈಯಾಗ? ಅದ್ರ ಬಗ್ಗೆನೂ ವಿಚಾರ ಮಾಡ್ಬೇಕಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತೈತಿ ಕಮೆಂಟ್ ಮಾಡ್ರಿ. ನಮಸ್ಕಾರ.